ಈ ಕೋಟೆ ಪ್ರದೇಶದಲ್ಲಿ ಆಗಿಂದಾಗೆ ಅಂದ್ರೆ ಪದೇ ಪದೇ ಮೊಸಳೆಗಳು ಕಾಣ್ತಾ ಇರತಕ್ಕಂತ ಹಿನ್ನೆಲೆಯಲ್ಲಿ ಈ ಭಾಗದಲ್ಲಿ ಜನರಿಗೆ ಸಾಕಷ್ಟು ಭಯ ಶುರುವಾಗಿರ್ತಕ್ಕಂಥದ್ದು. ನಾನೀಗ ಕೋಟೆ ಪ್ರದೇಶದ ಮುಂಭಾಗ ಇರ್ತಕ್ಕಂಥ ಒಂದು ಕೆರೆಯ ಮುಂಭಾಗ ಇದ್ದೇನೆ. ಈ ದೃಶ್ಯದಲ್ಲಿ ನೀವು ನೋಡ್ಬೋದು, ಇದು ಒಂದು ಐತಿಹಾಸಿಕ ಕೋಟೆ. ಬಳ್ಳಾರಿ ಕೋಟೆ ಅಂದ್ರೆ ದೊಡ್ಡ ಒಂದು ಇತಿಹಾಸ ಇರತಕ್ಕಂಥ ಕೋಟೆ. ಈ ಕೋಟೆಯ ಮುಂಭಾಗ ಒಂದು ಕೆರೆ ಇದೆ. ಅಂದ್ರೆ ಕೋಟೆ ಮೇಲ್ಭಾಗ ಬರ್ತಾ ಇರತಕ್ಕಂಥ ಮಳೆ ನೀರು ಎಲ್ಲವೂ ಕೂಡ ಈ ಒಂದು ಕೆರೆಯಲ್ಲಿ ಸಂಗ್ರಹವಾಗುತ್ತೆ. ಈ ಕೆರೆಗೆ ಒಂದಷ್ಟು ಕಾಲುವೆ ಅಥವಾ ಚರಂಡಿ ನೀರು ಕೂಡ ಬಂದು ಮಿಶ್ರಣ ಆಗ್ತಾ ಇರ್ತಕ್ಕಂಥದ್ದು. ಆದ್ರೆ ಈಗ ಇದರ ಸುತ್ತಮುತ್ತ ಸಾಕಷ್ಟು ಮನೆಗಳಿವೆ. ಈ ಮನೆಗಳಿಗೆ ಈಗ ಒಂದು ಭಯ ಶುರುವಾಗಿದೆ. ಅದೇನು ಅಂದ್ರೆ, ಈ ಕೆರೆಯಲ್ಲಿ ಪದೇ ಪದೇ ಮೊಸಳೆಗಳ ಒಂದು ಪ್ರತ್ಯಕ್ಷ ಆಗ್ತಾ ಇರ್ತಕ್ಕಂಥದ್ದು. ಅಂದ್ರೆ 2ರಿಂದ 3 ಮೊಸಳೆಗಳು ಈ ಒಂದು ಕೆರೆಯಲ್ಲಿ ಪದೇ ಪದೇ ಪ್ರತ್ಯಕ್ಷವಾಗ್ತಾ ಇವೆ. ಈ ಕೆರೆಯ ಸುತ್ತಮುತ್ತ ಸಾಕಷ್ಟು ಮನೆಗಳಿವೆ. ಆ ಮನೆಗಳಲ್ಲಿ ಸಣ್ಣ ಸಣ್ಣ ಮಕ್ಕಳಿದ್ದಾರೆ, ವೃದ್ಧರಿದ್ದಾರೆ. ಅವರೆಲ್ಲರೂ ಕೂಡ ಹೊರಭಾಗದಲ್ಲಿ ಆಟ ಆಡ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ಬಾರಿ ಮೊಸಳೆಗಳು ಕಾಣ್ತಾ ಇರ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಆ ಬಂಡೆಗಳ ಮೇಲೆ ಕೂಡ ಮೊಸಳೆಗಳು ಬಂದು ಹೋಗ್ತಾ ಇರ್ತಕ್ಕಂಥದ್ದು. ಜೊತೆಗೆ ಈ ಭಾಗದಲ್ಲೂ ಕೂಡ, ಅಂದ್ರೆ ಮನೆಗಳು ಇರ್ತಕ್ಕಂಥ ಭಾಗದಲ್ಲೂ ಕೂಡ ಮೊಸಳೆಗಳು ಪ್ರತ್ಯಕ್ಷವಾಗ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಭಾಗದ ಜನರಿಗೆ ಸಾಕಷ್ಟು ಭಯ ಶುರುವಾಗಿದೆ. ಕೇವಲ ಕೆರೆ ಮಾತ್ರ ಅಲ್ಲ, ಕಾಲುವೆಗಳ ಮೂಲಕ ಮತ್ತೆ ಚರಂಡಿಗಳ ಮೂಲಕ ನಗರ ಪ್ರದೇಶಕ್ಕೂ ಕೂಡ ಪದೇ ಪದೇ ಮೊಸಳೆಗಳು ಬಂದು ಹೋಗ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಬಳ್ಳಾರಿ ಜನರಲ್ಲಿ ಒಂದು ಆತಂಕ ಶುರುವಾಗಿದೆ. ಅರಣ್ಯ ಇಲಾಖೆ ಜೊತೆಗೆ ಸ್ಥಳೀಯ ಆಡಳಿತಗಳು ಈ ವಿಷಯವನ್ನ ಗಂಭೀರವಾಗಿ ಪರಿಗಣಿಸಬೇಕು ಅಂತ ಹಲವಾರು ದಿನಗಳಿಂದ ಜನ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿಯವರೆಗೂ ಕೂಡ ಈ ವಿಷಯವಾಗಿ, ಅಂದ್ರೆ ಈ ಮೊಸಳೆಗಳು ಪ್ರತ್ಯಕ್ಷವಾಗೋದಾಗಲಿ, ಜೊತೆಗೆ ಮೊಸಳೆಯನ್ನ ಹಿಡಿದು ಫಾರೆಸ್ಟ್ಗೆ ಅಥವಾ ಏನು ನದಿಗಳಿಗೆ ಬಿಡುವ ಕೆಲಸವನ್ನ ಮಾಡ್ತಾ ಇಲ್ಲ. ಕಳೆದ ಒಂದು ವಾರ, ಒಂದು 6 ತಿಂಗಳ ಹಿಂದೆ ಒಂದು ಮೊಸಳೆ ಬಳ್ಳಾರಿ ನಗರದ ಚರಂಡಿಯಲ್ಲಿ ಪ್ರತ್ಯಕ್ಷವಾಗಿತ್ತು. ಆ ಮೊಸಳೆ ಬಳ್ಳಾರಿಯ ಈ ಕೆರೆಯಿಂದಲೇ ಬಂದಿತ್ತು ಅನ್ನುವ ಒಂದು ಅನುಮಾನ ಇರತಕ್ಕಂಥದ್ದು. ಅಂದ್ರೆ ನಗರ ಪ್ರದೇಶಕ್ಕೂ ಕೂಡ ಈ ಕೆರೆಯಿಂದ ಮೊಸಳೆಗಳು ಬರ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಜನ ವಾಸ ಮಾಡ್ತಕ್ಕಂಥ ಸ್ಥಳಗಳಲ್ಲೂ ಕೂಡ ಬರ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಈಗ ಸಾಕಷ್ಟು ಆತಂಕ ಶುರುವಾಗಿದೆ. ಕೂಡಲೇ ಇವುಗಳನ್ನ ಹಿಡಿಬೇಕು, ಮೊಸಳೆಗಳನ್ನ ಹಿಡಿದು ನದಿಗಳಿಗೆ ಬಿಡಬೇಕು ಅಂತ ಈ ಭಾಗದ ಜನ ಹಲವಾರು ದಿನಗಳಿಂದ ಒತ್ತಾಯವನ್ನ ಮಾಡ್ತಿದ್ದಾರೆ. ಇಲ್ಲಿವರೆಗೂ ಆ ಒಂದು ಪ್ರಯತ್ನ ಆಗ್ತಾ ಇಲ್ಲ. ಇನ್ನು ಮುಂದಾದರೂ ಜಿಲ್ಲಾಡಳಿತ ಎಚ್ಚರವಾಗಬೇಕು, ಅರಣ್ಯ ಇಲಾಖೆ ಎಚ್ಚೆತ್ತುಕೊಳ್ಬೇಕು. ಯಾಕಾಗಿ ಅಂದ್ರೆ, ಮೊಸಳೆಗಳು ಒಮ್ಮೆ ದಾಳಿ ಮಾಡಿದರೆ ನಿಜಕ್ಕೂ ಜೀವಕ್ಕೆ ಸಂಚಕಾರ ಬರುತ್ತೆ. ಮಕ್ಕಳು ಕೂಡ ಈ ಭಾಗದಲ್ಲಿ ಸಾಕಷ್ಟು ಇರತಕ್ಕಂಥ ಹಿನ್ನೆಲೆಯಲ್ಲಿ ಏನಾದರೂ ಅನಾಹುತ ಆಗೋದಕ್ಕಿಂತ ಮುಂಚೆ ಅರಣ್ಯ ಇಲಾಖೆ ಮತ್ತು ಜಿಲ್ಲಾಡಳಿತ ಎಚ್ಚೆತ್ತುಕೊಳ್ಬೇಕು ಅನ್ನೋದು ರಿಪಬ್ಲಿಕ್ ಟಿವಿಯ ಕಳಕಳಿ. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ರೇಣುಕರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಈ ಕೋಟೆ ಪ್ರದೇಶದಲ್ಲಿ ಆಗಿಂದಾಗೆ ಅಂದ್ರೆ ಪದೇ ಪದೇ ಮೊಸಳೆಗಳು ಕಾಣ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಈ ಭಾಗದಲ್ಲಿ ಜನರಿಗೆ ಸಾಕಷ್ಟು ಭಯ ಶುರುವಾಗಿರ್ತಕ್ಕಂಥದ್ದು. ನಾನೀಗ ಕೋಟೆ ಪ್ರದೇಶದ ಮುಂಭಾಗ ಇರ್ತಕ್ಕಂಥ ಒಂದು ಕೆರೆಯ ಮುಂಭಾಗ ಇದ್ದೇನೆ. ಈ ದೃಶ್ಯದಲ್ಲಿ ನೀವು ನೋಡ್ಬೋದು, ಇದು ಒಂದು ಐತಿಹಾಸಿಕ ಕೋಟೆ. ಬಳ್ಳಾರಿ ಕೋಟೆ ಅಂದ್ರೆ ದೊಡ್ಡ ಒಂದು ಇತಿಹಾಸ ಇರತಕ್ಕಂಥ ಕೋಟೆ. ಈ ಕೋಟೆಯ ಮುಂಭಾಗ ಒಂದು ಕೆರೆ ಇದೆ. ಅಂದ್ರೆ ಕೋಟೆ ಮೇಲ್ಭಾಗ ಬರ್ತಾ ಇರತಕ್ಕಂಥ ಮಳೆ ನೀರು ಎಲ್ಲವೂ ಕೂಡ ಈ ಒಂದು ಕೆರೆಯಲ್ಲಿ ಸಂಗ್ರಹವಾಗುತ್ತೆ. ಈ ಕೆರೆಗೆ ಒಂದಷ್ಟು ಕಾಲುವೆ ಅಥವಾ ಚರಂಡಿ ನೀರು ಕೂಡ ಬಂದು ಮಿಶ್ರಣ ಆಗ್ತಾ ಇರ್ತಕ್ಕಂಥದ್ದು. ಆದ್ರೆ ಈಗ ಇದರ ಸುತ್ತಮುತ್ತ ಸಾಕಷ್ಟು ಮನೆಗಳಿವೆ. ಈ ಮನೆಗಳಿಗೆ ಈಗ ಒಂದು ಭಯ ಶುರುವಾಗಿದೆ. ಅದೇನು ಅಂದ್ರೆ, ಈ ಕೆರೆಯಲ್ಲಿ ಪದೇ ಪದೇ ಮೊಸಳೆಗಳ ಒಂದು ಪ್ರತ್ಯಕ್ಷ ಆಗ್ತಾ ಇರ್ತಕ್ಕಂಥದ್ದು. ಅಂದ್ರೆ 2ರಿಂದ 3 ಮೊಸಳೆಗಳು ಈ ಒಂದು ಕೆರೆಯಲ್ಲಿ ಪದೇ ಪದೇ ಪ್ರತ್ಯಕ್ಷವಾಗ್ತಾ ಇವೆ. ಈ ಕೆರೆಯ ಸುತ್ತಮುತ್ತ ಸಾಕಷ್ಟು ಮನೆಗಳಿವೆ. ಆ ಮನೆಗಳಲ್ಲಿ ಸಣ್ಣ ಸಣ್ಣ ಮಕ್ಕಳಿದ್ದಾರೆ, ವೃದ್ಧರಿದ್ದಾರೆ. ಅವರೆಲ್ಲರೂ ಕೂಡ ಹೊರಭಾಗದಲ್ಲಿ ಆಟ ಆಡ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ಬಾರಿ ಮೊಸಳೆಗಳು ಕಾಣ್ತಾ ಇರ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಆ ಬಂಡೆಗಳ ಮೇಲೆ ಕೂಡ ಮೊಸಳೆಗಳು ಬಂದು ಹೋಗ್ತಾ ಇರ್ತಕ್ಕಂಥದ್ದು. ಜೊತೆಗೆ ಈ ಭಾಗದಲ್ಲೂ ಕೂಡ, ಅಂದ್ರೆ ಮನೆಗಳು ಇರ್ತಕ್ಕಂಥ ಭಾಗದಲ್ಲೂ ಕೂಡ ಮೊಸಳೆಗಳು ಪ್ರತ್ಯಕ್ಷವಾಗ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಭಾಗದ ಜನರಿಗೆ ಸಾಕಷ್ಟು ಭಯ ಶುರುವಾಗಿದೆ. ಕೇವಲ ಕೆರೆ ಮಾತ್ರ ಅಲ್ಲ, ಕಾಲುವೆಗಳ ಮೂಲಕ ಮತ್ತೆ ಚರಂಡಿಗಳ ಮೂಲಕ ನಗರ ಪ್ರದೇಶಕ್ಕೂ ಕೂಡ ಪದೇ ಪದೇ ಮೊಸಳೆಗಳು ಬಂದು ಹೋಗ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಬಳ್ಳಾರಿ ಜನರಲ್ಲಿ ಒಂದು ಆತಂಕ ಶುರುವಾಗಿದೆ. ಅರಣ್ಯ ಇಲಾಖೆ ಜೊತೆಗೆ ಸ್ಥಳೀಯ ಆಡಳಿತಗಳು ಈ ವಿಷಯವನ್ನ ಗಂಭೀರವಾಗಿ ಪರಿಗಣಿಸಬೇಕು ಅಂತ ಹಲವಾರು ದಿನಗಳಿಂದ ಜನ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿಯವರೆಗೂ ಕೂಡ ಈ ವಿಷಯವಾಗಿ, ಅಂದ್ರೆ ಈ ಮೊಸಳೆಗಳು ಪ್ರತ್ಯಕ್ಷವಾಗೋದಾಗಲಿ, ಜೊತೆಗೆ ಮೊಸಳೆಯನ್ನ ಹಿಡಿದು ಫಾರೆಸ್ಟ್ಗೆ ಅಥವಾ ಏನು ನದಿಗಳಿಗೆ ಬಿಡುವ ಕೆಲಸವನ್ನ ಮಾಡ್ತಾ ಇಲ್ಲ. ಕಳೆದ ಒಂದು ವಾರ, ಒಂದು 6 ತಿಂಗಳ ಹಿಂದೆ ಒಂದು ಮೊಸಳೆ ಬಳ್ಳಾರಿ ನಗರದ ಚರಂಡಿಯಲ್ಲಿ ಪ್ರತ್ಯಕ್ಷವಾಗಿತ್ತು. ಆ ಮೊಸಳೆ ಬಳ್ಳಾರಿಯ ಈ ಕೆರೆಯಿಂದಲೇ ಬಂದಿತ್ತು ಅನ್ನುವ ಒಂದು ಅನುಮಾನ ಇರತಕ್ಕಂಥದ್ದು. ಅಂದ್ರೆ ನಗರ ಪ್ರದೇಶಕ್ಕೂ ಕೂಡ ಈ ಕೆರೆಯಿಂದ ಮೊಸಳೆಗಳು ಬರ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಜನ ವಾಸ ಮಾಡ್ತಕ್ಕಂಥ ಸ್ಥಳಗಳಲ್ಲೂ ಕೂಡ ಬರ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಈಗ ಸಾಕಷ್ಟು ಆತಂಕ ಶುರುವಾಗಿದೆ. ಕೂಡಲೇ ಇವುಗಳನ್ನ ಹಿಡಿಬೇಕು, ಮೊಸಳೆಗಳನ್ನ ಹಿಡಿದು ನದಿಗಳಿಗೆ ಬಿಡಬೇಕು ಅಂತ ಈ ಭಾಗದ ಜನ ಹಲವಾರು ದಿನಗಳಿಂದ ಒತ್ತಾಯವನ್ನ ಮಾಡ್ತಿದ್ದಾರೆ. ಇಲ್ಲಿವರೆಗೂ ಆ ಒಂದು ಪ್ರಯತ್ನ ಆಗ್ತಾ ಇಲ್ಲ. ಇನ್ನು ಮುಂದಾದರೂ ಜಿಲ್ಲಾಡಳಿತ ಎಚ್ಚರವಾಗಬೇಕು, ಅರಣ್ಯ ಇಲಾಖೆ ಎಚ್ಚೆತ್ತುಕೊಳ್ಬೇಕು. ಯಾಕಾಗಿ ಅಂದ್ರೆ, ಮೊಸಳೆಗಳು ಒಮ್ಮೆ ದಾಳಿ ಮಾಡಿದರೆ ನಿಜಕ್ಕೂ ಜೀವಕ್ಕೆ ಸಂಚಕಾರ ಬರುತ್ತೆ. ಮಕ್ಕಳು ಕೂಡ ಈ ಭಾಗದಲ್ಲಿ ಸಾಕಷ್ಟು ಇರತಕ್ಕಂಥ ಹಿನ್ನೆಲೆಯಲ್ಲಿ ಏನಾದರೂ ಅನಾಹುತ ಆಗೋದಕ್ಕಿಂತ ಮುಂಚೆ ಅರಣ್ಯ ಇಲಾಖೆ ಮತ್ತು ಜಿಲ್ಲಾಡಳಿತ ಎಚ್ಚೆತ್ತುಕೊಳ್ಬೇಕು ಅನ್ನೋದು ರಿಪಬ್ಲಿಕ್ ಟಿವಿಯ ಕಳಕಳಿ.
ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ರೇಣುಕಾ ರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಈ ಕೋಟೆ ಪ್ರದೇಶದಲ್ಲಿ ಆಗಿಂದಾಗೆ ಅಂದ್ರೆ ಪದೇ ಪದೇ ಮೊಸಳೆಗಳು ಕಾಣ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಈ ಭಾಗದಲ್ಲಿ ಜನರಿಗೆ ಸಾಕಷ್ಟು ಭಯ ಶುರುವಾಗಿರ್ತಕ್ಕಂಥದ್ದು. ನಾನೀಗ ಕೋಟೆ ಪ್ರದೇಶದ ಮುಂಭಾಗ ಇರ್ತಕ್ಕಂಥ ಒಂದು ಕೆರೆಯ ಮುಂಭಾಗ ಇದ್ದೇನೆ. ಈ ದೃಶ್ಯದಲ್ಲಿ ನೀವು ನೋಡ್ಬೋದು, ಇದು ಒಂದು ಐತಿಹಾಸಿಕ ಕೋಟೆ. ಬಳ್ಳಾರಿ ಕೋಟೆ ಅಂದ್ರೆ ದೊಡ್ಡ ಒಂದು ಇತಿಹಾಸ ಇರತಕ್ಕಂಥ ಕೋಟೆ. ಈ ಕೋಟೆಯ ಮುಂಭಾಗ ಒಂದು ಕೆರೆ ಇದೆ. ಅಂದ್ರೆ ಕೋಟೆ ಮೇಲ್ಭಾಗ ಬರ್ತಾ ಇರತಕ್ಕಂಥ ಮಳೆ ನೀರು ಎಲ್ಲವೂ ಕೂಡ ಈ ಒಂದು ಕೆರೆಯಲ್ಲಿ ಸಂಗ್ರಹವಾಗುತ್ತೆ. ಈ ಕೆರೆಗೆ ಒಂದಷ್ಟು ಕಾಲುವೆ ಅಥವಾ ಚರಂಡಿ ನೀರು ಕೂಡ ಬಂದು ಮಿಶ್ರಣ ಆಗ್ತಾ ಇರ್ತಕ್ಕಂಥದ್ದು. ಆದರೆ ಈಗ ಇದರ ಸುತ್ತಮುತ್ತ ಸಾಕಷ್ಟು ಮನೆಗಳಿವೆ. ಈ ಮನೆಗಳಿಗೆ ಈಗ ಒಂದು ಭಯ ಶುರುವಾಗಿದೆ. ಅದೇನು ಅಂದ್ರೆ ಈ ಕೆರೆಯಲ್ಲಿ ಪದೇ ಪದೇ ಮೊಸಳೆಗಳ ಒಂದು ಪ್ರತ್ಯಕ್ಷ ಆಗ್ತಾ ಇರ್ತಕ್ಕಂಥದ್ದು. ಅಂದ್ರೆ 2ರಿಂದ 3 ಮೊಸಳೆಗಳು ಈ ಒಂದು ಕೆರೆಯಲ್ಲಿ ಪದೇ ಪದೇ ಪ್ರತ್ಯಕ್ಷವಾಗ್ತಾ ಇವೆ. ಈ ಕೆರೆಯ ಸುತ್ತಮುತ್ತ ಸಾಕಷ್ಟು ಮನೆಗಳಿವೆ. ಆ ಮನೆಗಳಲ್ಲಿ ಸಣ್ಣ ಸಣ್ಣ ಮಕ್ಕಳಿದ್ದಾರೆ, ವೃದ್ಧರಿದ್ದಾರೆ. ಅವರೆಲ್ಲರೂ ಕೂಡ ಹೊರಭಾಗದಲ್ಲಿ ಆಟ ಆಡ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ಬಾರಿ ಮೊಸಳೆಗಳು ಕಾಣ್ತಾ ಇರ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಆ ಬಂಡೆಗಳ ಮೇಲೆ ಕೂಡ ಮೊಸಳೆಗಳು ಬಂದು ಹೋಗ್ತಾ ಇರ್ತಕ್ಕಂಥದ್ದು. ಜೊತೆಗೆ ಈ ಭಾಗದಲ್ಲೂ ಕೂಡ ಅಂದ್ರೆ ಮನೆಗಳು ಇರ್ತಕ್ಕಂಥ ಭಾಗದಲ್ಲೂ ಕೂಡ ಮೊಸಳೆಗಳು ಪ್ರತ್ಯಕ್ಷವಾಗ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಭಾಗದ ಜನರಿಗೆ ಸಾಕಷ್ಟು ಭಯ ಶುರುವಾಗಿದೆ. ಕೇವಲ ಕೆರೆ ಮಾತ್ರ ಅಲ್ಲ, ಕಾಲುವೆಗಳ ಮೂಲಕ ಮತ್ತೆ ಚರಂಡಿಗಳ ಮೂಲಕ ನಗರ ಪ್ರದೇಶಕ್ಕೂ ಕೂಡ ಪದೇ ಪದೇ ಮೊಸಳೆಗಳು ಬಂದು ಹೋಗ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಬಳ್ಳಾರಿ ಜನರಲ್ಲಿ ಒಂದು ಆತಂಕ ಶುರುವಾಗಿದೆ. ಅರಣ್ಯ ಇಲಾಖೆ ಜೊತೆಗೆ ಸ್ಥಳೀಯ ಆಡಳಿತಗಳು ಈ ವಿಷಯವನ್ನ ಗಂಭೀರವಾಗಿ ಪರಿಗಣಿಸಬೇಕು ಅಂತ ಹಲವಾರು ದಿನಗಳಿಂದ ಜನ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿಯವರೆಗೂ ಕೂಡ ಈ ವಿಷಯವಾಗಿ ಅಂದ್ರೆ ಈ ಮೊಸಳೆಗಳು ಪ್ರತ್ಯಕ್ಷವಾಗೋದು ಆಗಲಿ, ಜೊತೆಗೆ ಮೊಸಳೆಯನ್ನ ಹಿಡಿದು ಫಾರೆಸ್ಟ್ಗೆ ಅಥವಾ ಏನು ನದಿಗಳಿಗೆ ಬಿಡುವ ಕೆಲಸವನ್ನ ಮಾಡ್ತಾ ಇಲ್ಲ. ಕಳೆದ ಒಂದು ವಾರ ಒಂದು 6 ತಿಂಗಳ ಹಿಂದೆ ಒಂದು ಮೊಸಳೆ ಬಳ್ಳಾರಿ ನಗರದ ಚರಂಡಿಯಲ್ಲಿ ಪ್ರತ್ಯಕ್ಷವಾಗಿತ್ತು. ಆ ಮೊಸಳೆ ಬಳ್ಳಾರಿಯ ಈ ಕೆರೆಯಿಂದಲೇ ಬಂದಿತ್ತು ಅನ್ನುವ ಒಂದು ಅನುಮಾನ ಇರತಕ್ಕಂಥದ್ದು. ಅಂದ್ರೆ ನಗರ ಪ್ರದೇಶಕ್ಕೂ ಕೂಡ ಈ ಕೆರೆಯಿಂದ ಮೊಸಳೆಗಳು ಬರ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಜನ ವಾಸ ಮಾಡ್ತಕ್ಕಂಥ ಸ್ಥಳಗಳಲ್ಲೂ ಕೂಡ ಬರ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಈಗ ಸಾಕಷ್ಟು ಆತಂಕ ಶುರುವಾಗಿದೆ. ಕೂಡಲೇ ಇವುಗಳನ್ನ ಹಿಡಿಬೇಕು, ಮೊಸಳೆಗಳನ್ನ ಹಿಡಿದು ನದಿಗಳಿಗೆ ಬಿಡಬೇಕು ಅಂತ ಈ ಭಾಗದ ಜನ ಹಲವಾರು ದಿನಗಳಿಂದ ಒತ್ತಾಯವನ್ನ ಮಾಡ್ತಿದ್ದಾರೆ. ಇಲ್ಲಿವರೆಗೂ ಆ ಒಂದು ಪ್ರಯತ್ನ ಆಗ್ತಾ ಇಲ್ಲ. ಇನ್ನು ಮುಂದಾದರೂ ಜಿಲ್ಲಾಡಳಿತ ಎಚ್ಚರವಾಗಬೇಕು, ಅರಣ್ಯ ಇಲಾಖೆ ಎಚ್ಚೆತ್ತುಕೊಳ್ಬೇಕು. ಯಾಕಾಗಿ ಅಂದ್ರೆ ಮೊಸಳೆಗಳು ಒಮ್ಮೆ ದಾಳಿ ಮಾಡಿದರೆ ನಿಜಕ್ಕೂ ಜೀವಕ್ಕೆ ಸಂಚಕಾರ ಬರುತ್ತೆ. ಮಕ್ಕಳು ಕೂಡ ಈ ಭಾಗದಲ್ಲಿ ಸಾಕಷ್ಟು ಇರತಕ್ಕಂಥ ಹಿನ್ನೆಲೆಯಲ್ಲಿ ಏನಾದರೂ ಅನಾಹುತ ಆಗೋದಕ್ಕಿಂತ ಮುಂಚೆ ಅರಣ್ಯ ಇಲಾಖೆ ಮತ್ತು ಜಿಲ್ಲಾಡಳಿತ ಎಚ್ಚೆತ್ತುಕೊಳ್ಬೇಕು ಅನ್ನೋದು ರಿಪಬ್ಲಿಕ್ ಟಿವಿಯ ಕಳಕಳಿ. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ರೇಣುಕಾ ರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಈ ಕೋಟೆ ಪ್ರದೇಶದಲ್ಲಿ ಆಗಿಂದಾಗೆ ಅಂದ್ರೆ ಪದೇ ಪದೇ ಮೊಸಳೆಗಳು ಕಾಣ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಈ ಭಾಗದಲ್ಲಿ ಜನರಿಗೆ ಸಾಕಷ್ಟು ಭಯ ಶುರುವಾಗಿರ್ತಕ್ಕಂಥದ್ದು. ನಾನೀಗ ಕೋಟೆ ಪ್ರದೇಶದ ಮುಂಭಾಗ ಇರ್ತಕ್ಕಂಥ ಒಂದು ಕೆರೆಯ ಮುಂಭಾಗ ಇದ್ದೇನೆ. ಈ ದೃಶ್ಯದಲ್ಲಿ ನೀವು ನೋಡ್ಬೋದು, ಇದು ಒಂದು ಐತಿಹಾಸಿಕ ಕೋಟೆ. ಬಳ್ಳಾರಿ ಕೋಟೆ ಅಂದ್ರೆ ದೊಡ್ಡ ಒಂದು ಇತಿಹಾಸ ಇರತಕ್ಕಂಥ ಕೋಟೆ. ಈ ಕೋಟೆಯ ಮುಂಭಾಗ ಒಂದು ಕೆರೆ ಇದೆ. ಅಂದ್ರೆ ಕೋಟೆ ಮೇಲ್ಭಾಗ ಬರ್ತಾ ಇರತಕ್ಕಂಥ ಮಳೆ ನೀರು ಎಲ್ಲವೂ ಕೂಡ ಈ ಒಂದು ಕೆರೆಯಲ್ಲಿ ಸಂಗ್ರಹವಾಗುತ್ತೆ. ಈ ಕೆರೆಗೆ ಒಂದಷ್ಟು ಕಾಲುವೆ ಅಥವಾ ಚರಂಡಿ ನೀರು ಕೂಡ ಬಂದು ಮಿಶ್ರಣ ಆಗ್ತಾ ಇರ್ತಕ್ಕಂಥದ್ದು. ಆದರೆ ಈಗ ಇದರ ಸುತ್ತಮುತ್ತ ಸಾಕಷ್ಟು ಮನೆಗಳಿವೆ. ಈ ಮನೆಗಳಿಗೆ ಈಗ ಒಂದು ಭಯ ಶುರುವಾಗಿದೆ. ಅದೇನು ಅಂದ್ರೆ ಈ ಕೆರೆಯಲ್ಲಿ ಪದೇ ಪದೇ ಮೊಸಳೆಗಳ ಒಂದು ಪ್ರತ್ಯಕ್ಷ ಆಗ್ತಾ ಇರ್ತಕ್ಕಂಥದ್ದು. ಅಂದ್ರೆ 2ರಿಂದ 3 ಮೊಸಳೆಗಳು ಈ ಒಂದು ಕೆರೆಯಲ್ಲಿ ಪದೇ ಪದೇ ಪ್ರತ್ಯಕ್ಷವಾಗ್ತಾ ಇವೆ. ಈ ಕೆರೆಯ ಸುತ್ತಮುತ್ತ ಸಾಕಷ್ಟು ಮನೆಗಳಿವೆ. ಆ ಮನೆಗಳಲ್ಲಿ ಸಣ್ಣ ಸಣ್ಣ ಮಕ್ಕಳಿದ್ದಾರೆ, ವೃದ್ಧರಿದ್ದಾರೆ. ಅವರೆಲ್ಲರೂ ಕೂಡ ಹೊರಭಾಗದಲ್ಲಿ ಆಟ ಆಡ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ಬಾರಿ ಮೊಸಳೆಗಳು ಕಾಣ್ತಾ ಇರ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಆ ಬಂಡೆಗಳ ಮೇಲೆ ಕೂಡ ಮೊಸಳೆಗಳು ಬಂದು ಹೋಗ್ತಾ ಇರ್ತಕ್ಕಂಥದ್ದು. ಜೊತೆಗೆ ಈ ಭಾಗದಲ್ಲೂ ಕೂಡ ಅಂದ್ರೆ ಮನೆಗಳು ಇರ್ತಕ್ಕಂಥ ಭಾಗದಲ್ಲೂ ಕೂಡ ಮೊಸಳೆಗಳು ಪ್ರತ್ಯಕ್ಷವಾಗ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಭಾಗದ ಜನರಿಗೆ ಸಾಕಷ್ಟು ಭಯ ಶುರುವಾಗಿದೆ. ಕೇವಲ ಕೆರೆ ಮಾತ್ರ ಅಲ್ಲ, ಕಾಲುವೆಗಳ ಮೂಲಕ ಮತ್ತೆ ಚರಂಡಿಗಳ ಮೂಲಕ ನಗರ ಪ್ರದೇಶಕ್ಕೂ ಕೂಡ ಪದೇ ಪದೇ ಮೊಸಳೆಗಳು ಬಂದು ಹೋಗ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಬಳ್ಳಾರಿ ಜನರಲ್ಲಿ ಒಂದು ಆತಂಕ ಶುರುವಾಗಿದೆ. ಅರಣ್ಯ ಇಲಾಖೆ ಜೊತೆಗೆ ಸ್ಥಳೀಯ ಆಡಳಿತಗಳು ಈ ವಿಷಯವನ್ನ ಗಂಭೀರವಾಗಿ ಪರಿಗಣಿಸಬೇಕು ಅಂತ ಹಲವಾರು ದಿನಗಳಿಂದ ಜನ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿಯವರೆಗೂ ಕೂಡ ಈ ವಿಷಯವಾಗಿ ಅಂದ್ರೆ ಈ ಮೊಸಳೆಗಳು ಪ್ರತ್ಯಕ್ಷವಾಗೋದು ಆಗಲಿ, ಜೊತೆಗೆ ಮೊಸಳೆಯನ್ನ ಹಿಡಿದು ಫಾರೆಸ್ಟ್ಗೆ ಅಥವಾ ಏನು ನದಿಗಳಿಗೆ ಬಿಡುವ ಕೆಲಸವನ್ನ ಮಾಡ್ತಾ ಇಲ್ಲ. ಕಳೆದ ಒಂದು ವಾರ ಒಂದು 6 ತಿಂಗಳ ಹಿಂದೆ ಒಂದು ಮೊಸಳೆ ಬಳ್ಳಾರಿ ನಗರದ ಚರಂಡಿಯಲ್ಲಿ ಪ್ರತ್ಯಕ್ಷವಾಗಿತ್ತು. ಆ ಮೊಸಳೆ ಬಳ್ಳಾರಿಯ ಈ ಕೆರೆಯಿಂದಲೇ ಬಂದಿತ್ತು ಅನ್ನುವ ಒಂದು ಅನುಮಾನ ಇರತಕ್ಕಂಥದ್ದು. ಅಂದ್ರೆ ನಗರ ಪ್ರದೇಶಕ್ಕೂ ಕೂಡ ಈ ಕೆರೆಯಿಂದ ಮೊಸಳೆಗಳು ಬರ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಜನ ವಾಸ ಮಾಡ್ತಕ್ಕಂಥ ಸ್ಥಳಗಳಲ್ಲೂ ಕೂಡ ಬರ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಈಗ ಸಾಕಷ್ಟು ಆತಂಕ ಶುರುವಾಗಿದೆ. ಕೂಡಲೇ ಇವುಗಳನ್ನ ಹಿಡಿಬೇಕು, ಮೊಸಳೆಗಳನ್ನ ಹಿಡಿದು ನದಿಗಳಿಗೆ ಬಿಡಬೇಕು ಅಂತ ಈ ಭಾಗದ ಜನ ಹಲವಾರು ದಿನಗಳಿಂದ ಒತ್ತಾಯವನ್ನ ಮಾಡ್ತಿದ್ದಾರೆ. ಇಲ್ಲಿವರೆಗೂ ಆ ಒಂದು ಪ್ರಯತ್ನ ಆಗ್ತಾ ಇಲ್ಲ. ಇನ್ನು ಮುಂದಾದರೂ ಜಿಲ್ಲಾಡಳಿತ ಎಚ್ಚರವಾಗಬೇಕು, ಅರಣ್ಯ ಇಲಾಖೆ ಎಚ್ಚೆತ್ತುಕೊಳ್ಬೇಕು. ಯಾಕಾಗಿ ಅಂದ್ರೆ ಮೊಸಳೆಗಳು ಒಮ್ಮೆ
ದಾಳಿ ಮಾಡಿದರೆ ನಿಜಕ್ಕೂ ಜೀವಕ್ಕೆ ಸಂಚಕಾರ ಬರುತ್ತೆ. ಮಕ್ಕಳು ಕೂಡ ಈ ಭಾಗದಲ್ಲಿ ಸಾಕಷ್ಟು ಇರತಕ್ಕಂಥ ಹಿನ್ನೆಲೆಯಲ್ಲಿ ಏನಾದರೂ ಅನಾಹುತ ಆಗೋದಕ್ಕಿಂತ ಮುಂಚೆ ಅರಣ್ಯ ಇಲಾಖೆ ಮತ್ತು ಜಿಲ್ಲಾಡಳಿತ ಎಚ್ಚೆತ್ತುಕೊಳ್ಬೇಕು ಅನ್ನೋದು ರಿಪಬ್ಲಿಕ್ ಟಿವಿಯ ಕಳಕಳಿ. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ರೇಣುಕಾ ರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ.